ಎಲ್ರಿಗೂ ನಮಸ್ಕಾರ. ಮಳೆ ಯಾವ ಥರ ಆಟ ಆಡಿಸ್ತದೆ ಮನ್ಸೂನ್ ಲೆಕ್ಕ ಹಾಕೊಳ್ಳಿ. ನಮ್ಮ ರೈತನಿಗೆ ಎಷ್ಟು ಕಷ್ಟ ಅಂತ. ಒಳ್ಳೆ ಬೆಳೆ ಬರೋ ಟೈಮಲ್ಲಿ ಮಳೆ ಇಲ್ಲ, ಕೈ ಕೊಡ್ತು, ಸರಿಯಾಗಿ ಮಳೆನೇ ಬರಲಿಲ್ಲ. ತೆನೆ ಬರೋ ಟೈಮಲ್ಲಿ ಈಗ ನೋಡ್ರೆ ಕೆಲವೊಂದು ಬೆಳೆಗಳು ತೆನೆ ಟೈಮಲ್ಲಿ ಮಾಡ ಮುಚ್ಕೊಂಡದೆ. ನಮ್ಮ ರೈತ ಯಾವ ಥರ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಮಳೆ ಇಲ್ಲದೆ ಯಾವ ಥರ ಒಣಗ್ತದೆ ಅಂತ ನೋಡಿ. ಎಲ್ಲ ಇನ್ನೊಂದಾದ ಮಳೆ ಬೇಕಾಯ್ತು ಅವಾಗ ನಡುವೆ ಎಲ್ಲ ಒಣಬಚ್ಚಲ ಹೋಗೋದೆಲ್ಲ, ತಲೆ ಬಗ್ಗಿಸ್ಬಿಟ್ಟೆಲ್ಲ ಉಳ್ಳೋಗ್ಬಿಟ್ಟೋದು ಲೆಕ್ಕ ಹಾಕೊಳ್ಳಿ. ಮಳೆ ಇಲ್ಲದೆ ಇವಕ್ಕೆಲ್ಲ ಹಿಂದ್ಲು ಬ್ಯಾಚ್ ಇದು ಮಳೆ ಬೇಕಾಗಿತ್ತು. ಈಗ ಅಷ್ಟೋ ಇಷ್ಟು ಸುಮಾರಾಗಿ ಬಂದಿತ್ತಿದು ಅಂತ ಇದ್ರೆ ಈಗ ಮಾಡ ಮುಚ್ಚಂಗೆ ಕೂತದೆ. ರೈತ ಏನು ಮಾಡ್ಬೇಕು ಲೆಕ್ಕ ಹಾಕೊಳ್ಳಿ. ನೋಡ್ರೆ ಯಾವ ಥರ ಅದೇ ಅಂತ ಪ್ರಕೃತಿ ಹೆಂಗೆ ಮಾಡೋದು ಅಂತ. ಮನ್ಸೂನ್ಗೆ ಎಷ್ಟು ಕಷ್ಟ ನಮ್ಮ ರೈತರುಗಳಿಗೆ ಅನ್ನೋದ, ಪ್ರಕೃತಿ ಜೊತೆ ಯಾವ ಥರ ಹೊಡೆದಾಡ್ಬೇಕು ಅನ್ನೋದ ಗೊತ್ತಾಯ್ತಾನಿಲ್ಲ ನಮ್ಮ ಜನಗಳಿಗೆ. ರೈತರುಗಳಿಗೆ ಆ ಥರ ಒಂದು ಕಷ್ಟ ಬಂದ್ಬಿಟ್ಟದೆ. ಎಲ್ಲ ನೋಡ್ತಾಯಿದ್ರೆ ಇನ್ನೊಂದು ನಮ್ಮ ರೈತರುಗಳು ರಾಗಿ ಬೆಳೆಯೋದ್ರಲ್ಲಿ ಹಾಕೋ ಬಂಡವಾಳಕ್ಕೆ ತಗೊಂಡೆ ತಿನ್ಬೋದು. ಅಷ್ಟೊಂದು ಬಂಡವಾಳ ಹಾಕ್ತಾರೆ, ಆದ್ರೂ ಬೆಳೆ ನಯವಾಗಿ ಮಳೆ ಹುಯ್ಯಲ್ತು. ತಿರ್ಗಾ ಮಳೆ ಹೋದ್ರೂ ಎಲ್ಲ ಬೆಳೆನೂ ಹೋಗ್ಬಿಡ್ತದೆ. ಆ ಥರದೊಂದು ಪರಿಸ್ಥಿತಿ ಎಲ್ಲ ನೋಡ್ತಾರೆ. ರೈತರ ಕೆಲಸ ಬೇಡವೇ ಬೇಡ ಕಣಪ್ಪ, ಸುಮ್ಮನೆ ಇದ್ಬೇಡ ಅನ್ನಿಸ್ತದೆ. ಆ ಥರ ಆಗ್ಬಿಟ್ಟದೆ ನಮ್ಮ ರೈತರ ಜೀವನ. ರಾಗಿ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ಬೇಡವೇ ಬೇಡ ಅನ್ನಿಸ್ಬಿಡ್ತದೆ. ಬೆಳೆಯೋದೇ ಬೇಡ, ರೈತ ಯಾಕಪ್ಪ ಅದೇ ಅನ್ನಿಸ್ಬಿಡ್ತದೆ. ಯಾಕೆ ಅಂದರೆ ನೋಡಿ ಯಾವ ಥರ ಆಗದೆ ಅಂತ. ಎಲ್ಲ ಒಣಬಚ್ಚಲು ಥರ ಇನ್ನೇನು ಮಾಡತ್ತು ರೈತ. ಬೇಸೊತ್ತೋಗಿ ಜೀವನನೇ ಮಾಡಿದೆ, ಎಲ್ಲ ಲೆಕ್ಕ ಹಾಕ್ಬಿಟ್ಟು ಲಾಸ್ಟ್ಗೆ ಬೇಡ ಕಣಪ್ಪ, ಈ ಸವಾಸನೇ ಬೇಡ, ರಾಗಿ ಬೆಳೆಯೋ ಬದಲು ತಗೊಂಡು ತಿನ್ಬೋದು ಅಂತ ಯೋಚನೆ ಮಾಡ್ತಾನೆ. ಈಗ ನೋಡ್ರೆ ಕೆಲವೊಂದಷ್ಟು ಜನ ತೆನೆ ಎತ್ತವ್ರೆ, ಮಾಡ ಬಂದು ಕೂತದೆ. ತೆನೆ ಎತ್ತೋದಲ್ಲಿ ಒಣಗಿಸೋದಲ್ಲಿ ರೈತ ಏನು ಮಾಡ, ನಮ್ಮ ರೈತರುಗಳ ಕತೆ ಏನು ಮಾಡೋರು. ಈ ಥರ ಆಗ್ಬಿಡೋದೆ ಪ್ರಕೃತಿ. ಆದಷ್ಟು ನಮ್ಮ ರೈತರುಗಳು ನೋಡ್ಕೊಂಡು ಜವಾಬ್ದಾರಿಯಾಗಿ ಹೊಸಿ ಏನೋ ಕಷ್ಟಪಟ್ಟಿರ್ತೀವಿ, ಹೊಸಿ ಏನೋ ಫುಲ್ಲಾಗೆ ಕಷ್ಟಪಟ್ಟಿರ್ತೀವಿ. ಕಷ್ಟಕ್ಕೋಸಿ ಏನೋ ಅಂಬ್ಲಿಯ ಗಂಜಿ ಕುಡಿಯೋನೆ ಆದಷ್ಟು ರಾಗಿ ಎತ್ಕೊಂಡು ಉಳಿಸ್ಕೊಳ್ಳಿ. ಹೆಂಗೋ ವರ್ಷದ ಕೂಳು ಹೋಗ್ಬಿಡ್ತದೆ. ಮೊದ್ಲಾದ್ರೂ ಎಲ್ಲ ಒಚ್ಚರನ್ನ ಕೂದಿ ಕಣ ಮಾಡಿ ಒಕ್ಕಾಣಿಕೆ ಮಾಡಿ ಅದನ್ನ ತೂರಿ ಗುಂಡೇಲಿ ಹೊಡೆದು ಎತ್ಕೊಳ್ಳಲಿ. ಹುಲ್ಲೆಲ್ಲ ಬೇರೆ ಸಪ್ರೇಟ್ ಮೆದೆ ಹಾಕ್ಕೊಂಡು ಮಾಡ್ತಾಯಿದ್ದೋ. ಈಗೆಲ್ಲ ಆಳುಗಳು ಇಲ್ಲದೆ ತೆನೆಗಳು ಮಾತ್ರ ಎತ್ಕೋತಾ ಇದ್ದೀವಿ. ಹುಲ್ಲೆಲ್ಲ ರೋಟ್ರಿ ಹೊಡೆಸ್ತಾರೆ. ಕೆಲವೊಂದಷ್ಟು ಜನ ಹಸುರವ್ರು ಕುಯ್ಕೋತಾರೆ. ಆ ಥರದೊಂದು ಪರಿಸ್ಥಿತಿ ಆಗ್ಬಿಟ್ಟದೆ. ಹುಲ್ಲು ಮಾತ್ರ ಒಳ್ಳೆ ಶ್ರೇಷ್ಠವಾದ ರಾಗಿ ಹುಲ್ಲು. ಈ ರಾಗಿ ಹುಲ್ಲಷ್ಟು ಬಲ ಯಾವುದೂ ಇಲ್ಲ ದನಗಳಿಗೆ. ಇನ್ನೂ ಸಹಿತ ರಾಗಿ ಹುಲ್ಲನ್ನು ಹೊಡೆಯೋವಂಥ ಮಿಷಿನ್ ಸರಿಯಾಗಿ ಕಂಡುಹಿಡಿಲಿಲ್ಲ. ಯಾಕೆಂದರೆ ದೊಡ್ಡ ದೊಡ್ಡ ಮಿಷಿನ್ ಕಂಡುಹಿಡ್ದವ್ರೆ. ಆ ಮಿಷಿನ್ಗಳಲ್ಲಿ ಹುಲ್ಲಲ್ಲಿ ರಾಗಿ ಹೊಂಟೈತಿದೆ. ರಾಗಿ ಹೋದ್ಮೇಲೆ ರೈತನಿಗೆ ಏನು ಪ್ರಯೋಜನ? ಅದಕ್ಕೋಸ್ಕರ ನಮ್ಗೆ ಕಷ್ಟಪಟ್ಟು ಮಾಡಿರ್ತೀವಿ. ಮಿಷಿನಲ್ಲೇ ರಾಗಿ ಹೊಂಟೋದ್ರೆ ಮಾಡೋದೆಲ್ಲ ವೇಸ್ಟ್ ಅಲ್ವೇ? ಅದಕ್ಕೋಸ್ಕರನೇ ಇನ್ನೂ ಸಹಿತ ರಾಗಿ ಹುಲ್ಲನ್ನ ನೀಟಾಗಿ ಹೊಡೆಯೋಂಥ ಮಿಷಿನ್ಗಳು ಬರಲಿಲ್ಲ, ಕಂಡುಹಿಡಿಲಿಲ್ಲ. ಇನ್ನೊಂದು ಏನಪ್ಪ ಅಂದರೆ ಸ್ನೇಹಿತರೆ, ರಾಗಿ ಬೆಳಿಬೇಕಾದ್ರೆ ಸ್ಟಾರ್ಟಿಂಗಿಂದ ಉಣ್ಣೋ ಗಂಟನೂ ದುಡ್ಡು ಕೊಡೇಬೇಕು. ಲೆಕ್ಕ ಹಾಕ್ಕೊಳ್ಳಿ. ಹೊಲ ಉಳಿಸೋತ್ತವಿಂದ ರಾಗಿ ಮುದ್ದೆ ತಿರುಗಿ ಉಣ್ಣೋ ಗಂಟನೂ ಕಾಸು ಕೊಡಬೇಕು. ಅಷ್ಟೊಂದು ಬಂಡವಾಳ ರಾಗಿ ಬೆಳಿಬೇಕಾದ್ರೆ. ರಾಗಿನ ಗುಂಡೆಲ್ಲಿ ಹೊಡೆದು ಈಜು ತೆಗಿತಾರಲ್ಲ, ಕಣ ಮಾಡಿ, ಅದು ಒಳ್ಳೆ ರಾಗಿ. ಹೆಂಗಪ್ಪ ಅಂದರೆ ಮಿಷಿನಲ್ಲಿ ಆ ರಾಗಿ ಮೇಲಿರುವಂಥ ಮುಸ್ಕು ಕಳ್ಚ್ಕೊಳ್ಳಲ್ತು. ಆದರೆ ಗುಂಡು ಹೊಡೆದಾಗ ಏನು ಮಾಡ್ತದೆ, ದನಿನ ಕಾಲುಗಳಲ್ಲಿ ತುಳಿದು ತಿರ್ಗಾ ಚಕ್ರ ಕಲ್ಲು ಗುಂಡು ಮೇಲೆ ಹರ್ಕೊಂಡು ಹೋದಾಗ ಅದು ಅದ್ರ ಮೇಲಿರೋ ಉರುಪೆಲ್ಲ ಹೊಂಟೋಗುತ್ತದೆ. ಉಬ್ಲು ಅಂತೀವಿ ನಾವು ಅದನ್ನ. ಸುಂಕು ಅದ್ರ ಮ್ಯಾಗಳದು ಮುಚ್ಚಳ, ರಾಗಿ ಮ್ಯಾಗಳದು ಉಬ್ಲೆಲ್ಲ ಹೋದಾಗ ರಾಗಿ ನೀಟಾಗಿರ್ತದೆ. ನೀವು ನೋಡಿರ್ಬೋದು, ಮಿಲ್ಲೆಲ್ಲಿ ಹೊಡೆಸ್ಬಿಟ್ಟು ಬಂದಾಗ ಒಂದ್ರಿ ಹಿಡಿದಾಗ ಉಬ್ಲೆಲ್ಲ ಬರ್ತದೆ. ಆ ಉಬ್ಲು ಸರಿಯಿಲ್ಲ, ಅದು ಹೋಗಲ್ತು ಮಿಷಿನ್ಗಳಲ್ಲಿ.
ಆ ಥರದೊಂದು ಪದ್ಧತಿ ಆಗದೆ ಮೊದಲು ಹೊಡಿತದ್ದು ಗುಂಡೆ ಸರಿ. ಇಷ್ಟೊಂದೆಲ್ಲ ಕಷ್ಟ ನೋಡಿ ನಮ್ಮ ಜನಗಳು ರಾಗಿ ಬೆಳೆಯೋದ್ಕಿಂತ ತಗೊಂಡು ತಿನ್ಬೋದು, ಬಡ ಬಿಡಪ್ಪ ಯಾವೊಂದು ಇಪ್ಪಟ್ಟಿ ಕಷ್ಟಪಟ್ಟನು ಅಂತ ಯೋಚನೆ ಬಂದ್ಬಿಟ್ಟದ ನಮ್ಮ ಜನಗಳಿಗೆ. ಯೋಚನೆ ಮಾಡ್ತಾವ್ರೆ, ಮಾಡಿಕೊಂಡು ಎಷ್ಟೋ ಜನ ತಗೊಂಡೆ ತಿಂತಾವ್ರೆ. ಇದಕ್ಕೆ ಹಾಕೋ ಬಂಡವಾಳ ನೋಡಿಬಿಟ್ಟು, ರಾಗಿಗೆ ಹಾಕೋ ಬಂಡವಾಳನ, ಈ ಥರ ಕಷ್ಟಗಳು ತೊಂದರೆಗಳು ವ್ಯವಸಾಯ ಮಾಡೋಣ ಲೆಕ್ಕ ಹಾಕೊಳ್ಳಿ. ಯಾಕೋ ಬಂಡವಾಳ ಇವೆಲ್ಲ ನೋಡ್ತಾಯಿದ್ರೆ ತಗೊಂಡು ತಿನ್ಬೋದು ಅಂದ್ಬಿಟ್ಟು ಎಷ್ಟೋ ಜನ ತಗೊಂಡು ತಿಂತಾರೆ. ಈ ಯಾಕೋ ಬಂಡವಾಳಕ್ಕೆ 40,000 50,000 ಬಂಡವಾಳ ನೋಡ್ರೆ. ಅದಕ್ಕೋಸ್ಕರ ಈ ನೋಡಿ ಲೆಕ್ಕ ಹಾಕ್ಕೊಳ್ಳಿ, ಒಳ್ಳೆ ಬೆಳೆ ಬರೋ ಟೈಮಲ್ಲಿ ಮಳೆ ಇಲ್ಲ, ಈ ಕುಯ್ಯೋ ಟೈಮಲ್ಲಿ ಮಾಡ ಮುಗಿಸ್ಕೊಂಡು ಕೂತದೆ. ನಮ್ಮ ರೈತರು ಏನು ಮಾಡೋರು, ಇವೆಲ್ಲ ನೋಡಿ ಎಷ್ಟು ಶ್ರಮ ಇದ್ದತ್ತು. ಆಳುಗಳು ಒಂಚಿ ತೆನೆ ಎತ್ತೋದಕ್ಕೆ ಸಾಕಾಗ್ಬಿಡೋದು. ಯಾವನ್ ಬೇಕು ಬಿಡಪ್ಪ ಲಪ್ಪ ಈ ವರ್ಷ ಹೆಂಗೋ ಬೆಳ್ಕೊಬಿಟ್ರೆ ಸಾಕು, ನೆಕ್ಸ್ಟ್ ವರ್ಷದಿಂದ ಬೇಡ ಈ ಸವಾಸ ಅನ್ನಿಸ್ಬಿಟ್ಟದೆ.